ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರ ತೀವ್ರ ವಿರೋಧ ಇದೆ. ರೈತರ ಹೋರಾಟದ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿರೋದು. 106 ಎಕರೆ ಜಮೀನು, 1000 ಎಕರೆ ಜಮೀನು ಈ ಟೌನ್ಶಿಪ್ಗೋಸ್ಕರ ಬೇಕಾಗಿದೆ. ಅದನ್ನು ಸರ್ಕಾರ ನೋಟಿಫಿಕೇಷನನ್ನು ಹೊರಡಿಸ್ಬಿಟ್ಟಿದೆ. ಅಂತಿಮ ನೋಟಿಫಿಕೇಷನ್ ಕೂಡ ಬಂದುಬಿಟ್ಟಿದೆ. ಈಗ ರೈತರೇನಾದರೂ ಜಮೀನು ಬಿಟ್ಟುಕೊಡಬೇಕು. 2,14,00,000ದಂತೆ 1 ಎಕರೆಗೆ ಪರಿಹಾರವನ್ನು ಕೊಡಲಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಜಮೀನು ಬಿಟ್ಟುಕೊಡಲ್ಲ. ಸುಮಾರು 80% ಅಷ್ಟು ರೈತರು ಅಥವಾ 76% ಅಷ್ಟು ರೈತರು ಇದಕ್ಕೆ ಒಪ್ಪಿಲ್ಲ. ನಾವು ಜಮೀನು ಕೊಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ರೈತರ ಬಳಿಗೆ ಇದೀಗ BJP ನಾಯಕರ ನಿಯೋಗ ಒಂದು ಕಡೆಯಲ್ಲಿ ಹೊರಟಿರೋದು. ಏನು ನಿಮ್ಮ ಕಷ್ಟ ಕಾರ್ಪಣ್ಯಗಳು, ನಿಮ್ಮ ವಾದ ಏನು, ನಿಮಗೆ ಒಪ್ಪಿಗೆ ಇದೆಯಾ ಇಲ್ವಾ, ಹೇಗೆ ವ್ಯವಸಾಯ ಮಾಡ್ಕೊಂಡಿದ್ದೀರಿ, ಈ ಜಮೀನು ಮೇಲೆ ಹೇಗೆ ಅವಲಂಬಿತರಾಗಿದ್ದೀರಿ, ಇದೆಲ್ಲವನ್ನು ಕೂಡ ಕೇಳುವಂಥ ಕೆಲಸವನ್ನು BJP ನಿಯೋಗ ಮಾಡ್ತಾ ಇದೆ. ಆರ್ ಅಶೋಕ್ ಸಾರಥ್ಯ ಇದೆ ಇದಕ್ಕೆ. BY ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಅಶ್ವತ್ಥನಾರಾಯಣ, ಸಂಸದ CN ಮಂಜುನಾಥ್ ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಟೌನ್ಶಿಪ್ ಯೋಜನೆ ವಿರೋಧ ಮಾಡ್ತಿರುವಂಥ ರೈತರೊಂದಿಗೆ ಚರ್ಚೆ ಮಾಡ್ತಿದ್ದಾರೆ. ರೈತರ ಅಹವಾಲನ್ನು ಕೇಳಿರೋದು ರಾಜ್ಯ BJP ನಿಯೋಗ. ಬಿಡದಿಯ ಕೆಂಪಶೆಟ್ಟಿ ದೊಡ್ಡಿ ಗ್ರಾಮಕ್ಕೆ BJP ನಾಯಕರು ಬಂದಿದ್ದರು. ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ BJP ನಿಯೋಗ ಭೇಟಿ ಕೊಟ್ಟಿತ್ತು. ಯಾವ ರೀತಿ ಅಂದರೆ ಇಲ್ಲಿ ಏನಾಗಿದೆ, ಆ ಭಾಗದ ರೈತರು ಹೈನುಗಾರಿಕೆ, ಕೆಲವು ರೇಷ್ಮೆ ಬೆಳಿಬಹುದು, ಕೆಲವು ಈಗೆಲ್ಲ ಇತ್ತೀಚೆಗೆ ಅಡಿಕೆ ಜಾಸ್ತಿ ಕೃಷಿ ಕೂಡ ಅಲ್ಲಿ ಶುರುವಾಗ್ಬಿಟ್ಟಿದೆ. ತರಕಾರಿ ಬೆಳ್ಕೊಳ್ತಾರೆ, ಯಾರ ಮೇಲೆ ಅವಲಂಬಿತರಾಗಿಲ್ಲ. ಹೆಚ್ಚು ಕಡಿಮೆ ಪ್ರತಿ ತಿಂಗಳಿಗೆ 50,000 ರಿಂದ 60,000 ರೂಪಾಯಿಯನ್ನು ಆ ಭಾಗದ ರೈತರು ದುಡಿತಾ ಇದ್ದಾರೆ. ಅಂದರೆ ಅವರು ಸ್ವಾವಲಂಬಿಗಳಾಗಿ ಯಾರ ಮೇಲೂ ಅವಲಂಬಿತರಾಗದೆ ಅವ್ರ ಪಾಡಿಗೆ ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಒಂದು ವಿಷಯ ಅಲ್ಲಿದೆ. ಸೊ ಈ ಟೌನ್ಶಿಪ್ ನಿರ್ಮಾಣ ಮಾಡಿಬಿಟ್ರೆ ಏನು ಪರಿಣಾಮ ಆಗುತ್ತೆ, ಅದರ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಕೆಂಪಶೆಟ್ಟಿ ದೊಡ್ಡಿಯಲ್ಲಿ ರೈತರೊಂದಿಗೆ BJP ನಾಯಕರ ಸಂವಾದ ಇಲ್ಲಿ ನಡೀತಾ ಇದೆ. ಆನಂದ್ ಸ್ವಾಮಿ ಅವರು ನಾವೆಲ್ಲ ಇವತ್ತು ಹಲವಾರು ಸ್ಥಳಗಳಿಗೆ ಭೇಟಿ ಮಾಡಿದ್ವಿ. ನಾನು ಮತ್ತು ವಿಜಯೇಂದ್ರ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ಎಲ್ಲರೂ ಕೂಡ ಹಲವಾರು ಭಾಗಗಳಿಗೆ ನಾವು ಭೇಟಿ ಮಾಡಿದ್ವಿ. ಇವತ್ತು ಬೆಳಿಗ್ಗೆಯಿಂದ ಬಂದಾಸಿದ್ದ ಓದಾಸಿದ್ದ ಅಂತಲ್ಲ, ಪ್ರತಿಯೊಂದು ಸ್ಥಳಕ್ಕೂ ನಾವು ಭೇಟಿ ಮಾಡಿದ್ವಿ. ಕಳೆದ ಹಲವಾರು ದಿನಗಳಿಂದ ಬಿಡದಿ ಮತ್ತು ಸುತ್ತಮುತ್ತಲ ಗ್ರಾಮದ ರೈತರು ಏನು ಸ್ಯಾಟಲೈಟ್ ಟೌನ್ಶಿಪ್ಗೆ ರಾಜ್ಯ ಸರ್ಕಾರ ಒತ್ತಾಯಪೂರ್ವಕವಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಹೊರಟಿದ್ರು. ಇದ್ರ ವಿರುದ್ಧ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ 70-80% ಅಷ್ಟು ರೈತರು ಭೂ ಸ್ವಾಧೀನದ ಪರವಾಗಿದ್ದಾರೆ. ಏನು ಜಮೀನನ್ನು ನಾವು ಭೂ ಸ್ವಾಧೀನ ಮಾಡ್ತಾ ಇದ್ದೇವೆ, ಕೃಷಿ ಚಟುವಟಿಕೆಗಳಿಗೆ